ನರಸಿಂಹ ಅಂತ ಕರೆ ಮಾಡಿದ್ದಾರೆ. ನರಸಿಂಹ ನಮಸ್ತೆ, ತಮ್ಮ ಪ್ರಶ್ನೆಯನ್ನು ಕೇಳಿ. ನಮಸ್ಕಾರ. ಮಾತಾಡಿ ನರಸಿಂಹ ಅವರೇ. ಹೇಳಿ ನರಸಿಂಹ ಅವರ, ತಮ್ಮ ಸಮಸ್ಯೆ ಏನು ಕೇಳಿ. ಏನಿಲ್ಲ ಸರ್, ನಾವು ಹಾಂ ಹೆಚ್ಚಿನ ಸಮಸ್ಯೆ ಹಾಂ ಮಾಡ್ತಾ ಇಲ್ಲ. ಹ್ಞೂ ಅಲ್ಲ, ನೀಟಾಗಿ ಪ್ರಶ್ನೆ ಕೇಳಿ ಸರ್. ನಿಮ್ಮ ಸಮಸ್ಯೆ ಏನು ಹೇಳಿ. ಏನಿಲ್ಲ ಸರ್, ನಾವು ಒಂದ್ಸಲ ಇದು ಮಾಡ್ತೀವಿ, ಆಮೇಲೆ ಮಾಡೋಕ್ಕಾಗಲ್ಲ ಅಂದರೆ ಈ ತಿರ್ಗಾ ಇನ್ನೆಷ್ಟು ಗ್ಯಾಪ್ ಬೇಕು, ಎಷ್ಟು ದಿನ ಗ್ಯಾಪ್ ಬೇಕು? ಏನಿಲ್ಲ, ಒಂದಿನ ಒಂದಿನ. ಈಗ ವಯಸ್ಸು ಎಷ್ಟು ವಯಸ್ಸೆಷ್ಟು? ನಿಮ್ಮದು? 30 ಸರ್. 30, 30. ಹ್ಞೂ ಸರ್. ಅದೇ 30ನೇ ವಯಸ್ಸಲ್ಲಿ ದಿವ್ಸಕ್ಕೊಂದ್ಸಾರಿ ಸಂಭೋಗ ಮಾಡಿದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಮಾಡೋದು ಅಷ್ಟು ಒಳ್ಳೇದಲ್ಲ. ಈಗ 20ನೇ ವಯಸ್ಸಲ್ಲಿ ದಿವಸಕ್ಕೆ 2 ಸಾರಿ 3 ಸಾರಿ ಸಂಭೋಗ ಮಾಡೋದು, ರಾತ್ರಿ ಎಲ್ಲ ಎದ್ದು ಒಂದು 2-3 ಸಾರಿ ಸಂಭೋಗ ಮಾಡೋದು, ಅದು 20 ಏಜ್ನಲ್ಲಿ ಮಾತ್ರ. 30 ಬಂದಮೇಲೆ ದಿವ್ಸಕ್ಕೊಂದ್ಸರಿ ಮಾಡಿದ್ರೆ ಅದೇ ಜಾಸ್ತಿ. ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಹೋಗ್ಬೇಡಿ. ಯಾತಕ್ಕೆ ಅಂತಂದರೆ ವಯಸ್ಸಾಗ್ತಾ ಆಗ್ತಾ ಈ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಲೆವೆಲ್ ಏನಿರ್ತದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಅದರದ್ದು ಉತ್ಪಾದನೆ ವೃಷಣಗಳಿಂದ, ಬೀಜಗಳಿಂದ ಉತ್ಪಾದನೆ ಆಗತಕ್ಕಂಥ ಈ ಹಾರ್ಮೋನು ಮುಂಚೆ ಚಿಕ್ಕ ವಯಸ್ಸಿನಲ್ಲಿ, ಹದಿಹರೆಯದ ವಯಸ್ಸಿನಲ್ಲಿ ಅಥವಾ 20ರಿಂದ 29ನೇ ವಯಸ್ಸಿನಲ್ಲಿ ಆಗೋಷ್ಟು ಟೆಸ್ಟೋಸ್ಟೆರೋನ್ ಉತ್ಪಾದನೆ ಅವಾಗ ಆಗ್ತಾ ಇರೋದಿಲ್ಲ. ಆದ್ದರಿಂದ ಟೆಸ್ಟೋಸ್ಟೆರೋನ್ ಹಾರ್ಮೋನ್ ಕಡಿಮೆ ಆಗುತ್ತೆ. ಜೊತೆಗೆ ರಕ್ತ ಚಲನೆ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ವಯಸ್ಸಾಗ್ತಾ ಆಗ್ತಾ ರಕ್ತನಳಿಕೆಗಳೆಲ್ಲ ಗಟ್ಟಿ ಆಗ್ತವೆ. ಮೊದಲು ಇದ್ದಷ್ಟು ಸ್ಪಂಜಿನಂಥ ರಕ್ತ ಚಲನೆಗಳು ಆಗೋದಿಲ್ಲ. ಅದು ಎಲ್ಲ ಆರ್ಟ್ರಿಗಳೆಲ್ಲ ಥಿರೋಸ್ಕ್ಲೆರೋಸಿಸ್ ಆಗಿ ಗಟ್ಟಿ ಆಗ್ತವೆ. ಹಾಗಾಗಿ ಮುಂಚೆ ಇದ್ದಷ್ಟು ನಿಮಗೆ ನಿಮಿರಿಕೆ ಇರೋದಿಲ್ಲ. ಆದ್ದರಿಂದ ದಿವಸಕ್ಕೊಂದ್ಸಾರಿ ಸಂಭೋಗ ಮಾಡಿದ್ರೆ ಸಾಕು, ಅದಕ್ಕಿಂತ ಹೆಚ್ಚು ಪ್ರಯತ್ನ ಪಡೋಕೆ ಹೋಗ್ಬಿಡಿ. ಹಾಗೆ ಇನ್ನೊಂದು ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಆಗ್ತಾ ದಿನ ಬಿಟ್ಟು ದಿನ ಸಂಭೋಗ ಮಾಡಬೇಕಾಗತ್ತೆ. ಅದರಿಂದ ನಿಮ್ಗೆ ಆಗಿರೋದು ಅತ್ಯಂತ ಸಹಜವಾದ ಸ್ವಾಭಾವಿಕ ನೈಸರ್ಗಿಕ ಕ್ರಿಯೆ. ನೀವು ಮುಂಚೆ 20ರಲ್ಲಿದ್ದಂಗೆ ವಯಸ್ಸಿನಲ್ಲಿ ಇದ್ದಂಗೆ ಅಂದ್ಕೋಬೇಡಿ. ಇನ್ನೂ ಬರ್ತಾ ಬರ್ತಾ ಇನ್ನೂ ಕಡಿಮೆ ಆಗುತ್ತೆ. ಅದರಿಂದ ಅದನ್ನು ಸ್ವೀಕರಿಸಿ ನೀವು ಹೊಸ ಜೀವನಕ್ಕೆ ನೀವು ನಿಮ್ಮನ್ನು ಮಾರ್ಪಾಡು ಮಾಡ್ಕೊಳ್ಳಿ. ಓಕೆ ನರಸಿಂಹ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ.